ಸೂಚನೆ: ಇದು ಕಾಲ್ಪನಿಕವಲ್ಲ. ಈ ಚಿತ್ರದಲ್ಲಿ ಬರುವ ಎಲ್ಲಾ ಸಂಭಾಷಣೆಗಳು ದೈನಂದಿನ ಜೀವನದಲ್ಲಿ ಬರುವಂತಹ ನೈಜ ಘಟನೆಗಳ ಆಧಾರಿತ. ಇಲ್ಲಿ ಯಾವ ಪ್ರಾಣಿ ಪಕ್ಷಿಗಳನ್ನು ಹಾನಿಗೊಳಗಾಗಿಸಿಲ್ಲ, ಆದರೆ ಈ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಹಾನಿಗೊಳಗಾಗುತ್ತಿದ್ದಾರೆ. ಡಿಸ್ಕ್ಲೇಮರ್: ದಿಸ್ ಇಸ್ ನಾಟ್ ಫಿಕ್ಷನಲ್. All the dialogues in the film are real incidents that occur in daily life. No animals or birds were harmed here, but every individual humans are harmed by the society. Just info with duty. ಅಪ್ಪ, ನಿಮ್ ಕಾಫಿ ರೆಡಿ. ಗುಡ್ ಮಾರ್ನಿಂಗ್. ಏನಮ್ಮ ಕಾಫಿ ತರನೇ ಬಿಸಿ ಬಿಸಿ ಇದೆಯಾ? ಅಪ್ಪ, ನಾನ್ ವಿಡಿಯೋಸ್ ಮಾಡ್ಬೇಕು ಅಂತ ಇದ್ದಾಗ ನೀವು ಬೇಡ ಅಂದ್ರಿ ತಾನೆ? ಹೌದಮ್ಮ, ಅದ್ಯಾಕೆ ಇವಾಗ? ನಾನು ನಿಂಗೆ ಓಕೆ ಹೇಳಾಗ್ತಾನೆ. ನಾನು ಕೂಡ ರೀಲ್ಸ್, ಡ್ಯಾನ್ಸಿಂಗ್, ಸಿಂಗಿಂಗ್, ಫನ್ನಿ ವಿಡಿಯೋಸ್ ಮಾಡ್ತೀನಿ ಅನ್ಕೊಂಡಿದ್ದೇನು, ಅದಕ್ಕೆ ಬೇಡ ಅಂದ್ರಿ ತಾನೆ? ಹೌದಮ್ಮ, ನಾನು ಆಲ್ರೆಡಿ ನಿನ್ ಕಾನ್ಸೆಪ್ಟ್ ಒಪ್ಕೊಂಡಾಯ್ತಾನೆ. ಅಪ್ಪ, ನೀವೇ ಜಾಸ್ತಿ ಫೋಕಸ್ ಆಗ್ತಿದ್ರ, ಇಲ್ಲಿ ನಾನ್ ಫೋಕಸ್ ಆಗ್ಬೇಕು. ಬನ್ನಿ ಈ ಕಡೆ. ಆಯ್ತಮ್ಮ. ಯಾಕಂದ್ರೆ ನೀವು ನನ್ನ ಫಸ್ಟ್ ವಿಡಿಯೋ ನೋಡಿಲ್ಲ ಅನ್ಸುತ್ತೆ. ಇದು ನನ್ನ ಲಾಂಗ್ ಟೈಮ್ ವಿಶ್. ಈ ತರ ಒಂದು ಚಾನೆಲ್ ಓಪನ್ ಮಾಡ್ಬೇಕು ಮತ್ತೆ ನಿಮ್ ಮುಂದೆ ಬರ್ಬೇಕು ಅಂತ. ಆದ್ರೆ ನಮ್ಮ ಅಪ್ಪ ಅಮ್ಮ ಬಿಡ್ತಿರ್ಲಿಲ್ಲ. ನಾನ್ ಹೇಳ್ತಿದ್ದ ಪ್ರಾಬ್ಲಮ್ಸ್ ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ. ಅವ್ರು ಹೇಳ್ತಿದ್ದ ಪ್ರಾಬ್ಲಮ್ಸ್ ನಂಗೆ ಸ್ವಲ್ಪನೂ ಅರ್ಥ ಆಗ್ತಿರ್ಲಿಲ್ಲ. ಬಟ್ ಹೇಗೋ ಅವ್ರನ್ನ ಕನ್ವಿನ್ಸ್ ಮಾಡ್ಬಿಟ್ಟೆ. ಅವ್ರನ್ನ ಹೇಗ್ ಕನ್ವಿನ್ಸ್ ಮಾಡ್ದೆ ಅಂದ್ರೆ, ಗೊತ್ತಾಯ್ತಾ? ಈಗ ಇದನ್ನ ಕೇಳಿಸ್ಕೊಳ್ಳಿ. ನಾನು ಪೇರೆಂಟಿಂಗ್ ಮತ್ತೆ ಅವರ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ, ಮತ್ತೆ ಲೀಡರ್ಶಿಪ್ ಅವರ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ, ನ್ಯಾಚುರಲ್ ರಿಸೋರ್ಸಸ್ ಮತ್ತೆ ನಾವ್ ಅದನ್ನ ಹೇಗೆ ವೇಸ್ಟ್ ಮಾಡ್ತಿದ್ವಿ ಅಂತ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್, ಗುಡ್ ಎನ್ವೈರನ್ಮೆಂಟ್ ಅಂಡ್ ಎ ಗುಡ್ ಸಿಟಿಸನ್ ಫಾರ್ ಅ ಬೆಟರ್ ನೇಷನ್. ಈ ವಿಷಯಗಳ ಬಗ್ಗೆ ಎಲ್ಲ ನಮ್ ವಿಡಿಯೋಸ್ ಇರುತ್ತೆ. ಮತ್ತೆ ಬ್ಯಾಕ್ ಬೋನ್ ಆಫ್ ಅವರ್ ಕಂಟ್ರಿ ಅವರ ಬಗ್ಗೆನೂ ಇರುತ್ತೆ. ಓ ಸೂಪರ್ ಅಮ್ಮ, ನೈಸ್ ಕಾನ್ಸೆಪ್ಟ್. ಕಾನ್ಸೆಪ್ಟ್ ಚೆನ್ನಾಗಿರೋದಿರ್ಲಿ, ರೆಸ್ಪಾನ್ಸಿಬಿಲಿಟೀಸ್ ಅಂದಾಗ ನೀವೆಲ್ಲ ಅಲ್ಲ ನಾವೆಲ್ಲ ಎಷ್ಟು ರೆಸ್ಪಾನ್ಸಿಬಲ್ ಆಗಿದ್ದೀವಿ. ಮೊನ್ನೆ ಪಾರ್ಕಲ್ಲಿ ಒಂದ್ 4 ಜನ ಅವರು ವಾಕಿಂಗ್ ಮಾಡ್ತಾ ಸ್ಕೂಲ್ ಡೇಸ್ ಬಗ್ಗೆ ಮಾತಾಡ್ತಿದ್ರು. ಅದ್ರಲ್ಲಿ ಒಬ್ರು ಹೇಳಿದ್ರು, ನಾವು ಸ್ಕೂಲ್ ಕಾಲೇಜಲ್ಲಿ ಓದಿದ್ದು ನಮ್ಮ ರಿಯಲ್ ಲೈಫ್ ಅಲ್ಲಿ ಮತ್ತೆ ನಾವು ಮಾಡ್ತಿರೋ ಕೆಲ್ಸಕ್ಕೆ ಏನು ಯೂಸ್ ಇಲ್ಲ ಅಪ್ಪ ಅಂತ ಹೇಳ್ತಿದ್ರು. ಇದನ್ನ ನಮ್ ಮುಂದೆ ಎಲ್ಲ ಮಾತಾಡ್ಕೊಂಡಿದ್ರೆ ನಮ್ಗೆ ಓದಕ್ ಮನ್ಸ್ ಬರುತ್ತಾ? ಆದ್ರೆ ನಂಗೆ ಗೊತ್ತಿರೋ ಹಾಗೆ ಸ್ಕೂಲಲ್ಲಿ ಫಸ್ಟ್ ಡಿಸಿಪ್ಲಿನ್ ಬಗ್ಗೆ ತಾನೇ ಹೇಳ್ಕೊಡ್ತಾರೆ. ಟೈಮ್ ಮೇಂಟೈನ್ ಮಾಡೋದು, ಒಗ್ದು ಐರನ್ ಮಾಡಿ ಬಟ್ಟೆನ ಹಾಕೊಳ್ಳೋದು, ನೇಲ್ ಕಟ್ ಮಾಡೋದು, ಶೂ ಪಾಲಿಶ್ ಮಾಡೋದು, ಇದಂತಾನೆ ಸ್ಕೂಲಲ್ಲಿ ಫಸ್ಟ್ ಹೇಳ್ಕೊಡ್ತಾರೆ. ಆದ್ರೆ ಈಗ ದೊಡ್ಡವ್ರು ನೀವು ಎಷ್ಟು ಗಡಿಬಿಡಿಯಲ್ಲಿ ಆಫೀಸ್ಗೆ ಹೋಗ್ತಿದ್ದೀರಾ. ಟ್ರಾಫಿಕ್ ನೋಡ್ಕೊಂಡು ಹಾಫ್ an hour 1 hour ಬಿಫೋರ್ ಹೊರಡ್ಬೋದಲ್ಲ. ಆದ್ರೆ ಈಗ ಎಷ್ಟು ಜನ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಿದ್ರ? ಟ್ರಾಫಿಕ್ ಇರ್ಲಿ ಇಲ್ದೇ ಇರ್ಲಿ, ಸಿಟಿಲೋ ಹೈವೇಲೋ ಒಂದ್ ಗಾಡಿಯಿಂದ ಗಾಡಿಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದೀರಾ. ನಾನು ನೋಡ್ದಂಗೆ ಕೆಲವೇ ಡ್ರೈವರ್ಸ್ ರೋಡಲ್ಲಿ ಇರೋರು, ಮಿಕ್ಕಿದವ್ರೆಲ್ಲ ರೇಸರ್ಸೇ. ಆಮೇಲೆ ಆಕ್ಸಿಡೆಂಟ್ ಆದ್ಮೇಲೆ ರೋಡ್ ಸರಿ ಇಲ್ಲ, ಪೊಲೀಸ್ ಸರಿ ಇಲ್ಲ, ಪೊಲಿಟಿಷಿಯನ್ನೇ ಸರಿ ಇಲ್ಲ ಅಂತೆಲ್ಲ ಹೇಳ್ತೀರಾ. ನಮಗೆ ಸ್ಕೂಲಲ್ಲಿ ಪ್ರೇಯರ್ಗೂ ಬಿಫೋರ್ 15 minutes ಅರ್ಲಿ ಇರ್ಬೇಕು. ಈ ಟೈಮ್ ಡಿಸಿಪ್ಲಿನ್ ನೀವು ಮೇಂಟೈನ್ ಮಾಡಿದ್ರೆ ಆಗಲ್ವಾ? ಮತ್ತೆ ನಮ್ಗೆ ಸ್ಕೂಲ್ ಬ್ಯಾಗ್ ಚೆಕ್ ಮಾಡಿದ್ಯಾ, ಬುಕ್ಸ್ ಇಟ್ಕೊಂಡಿದ್ಯಾ, ಹೋಮ್ ವರ್ಕ್ ಮಾಡಿದ್ಯಾ, ಪೆನ್ಸಿಲು, ಎರೇಸರು, ಶಾರ್ಪ್ನರು ಹಿಡ್ಕೊಂಡಿದ್ಯಾ ಅಂತೆಲ್ಲ ಹೇಳ್ತೀರಾ. ಈಗ ಗಾಡಿ ಓಡ್ಸ ಎಷ್ಟು ಜನ ನಿಮ್ಮ ಗಾಡಿನ ಚೆಕ್ ಮಾಡ್ಕೊಂಡು ಹೊರಡ್ತೀರಾ. ಆಮೇಲೆ ರೋಡಲ್ಲಿ ಗಾಡಿ ನಿಂತಾಗ ಎಷ್ಟು ಪ್ರಾಬ್ಲಮ್ ಆಗುತ್ತೆ. ನಾನು ನಿಮ್ಗೊಂದು ವಿಷಯ ಹೇಳ್ತೀನಿ, ಬೇಜಾರ್ ಮಾಡ್ಕೊಂಬೇಡಿ. ನಮಗೆ ಇನ್ನು ಟೀಚ್ ಮಾಡಿಲ್ದೇ ಇರೋ ಸಬ್ಜೆಕ್ಟ್ ಬಗ್ಗೆ ನೀವು ಎಕ್ಸಾಂಪಲ್ಸ್ ನ ಹೇಳ್ತೀರಾ. ನ್ಯೂಟನ್ ಸ್ಟಾರ್ಟ್ ಗೊತ್ತಾ? ನಂಗೆ ಗೊತ್ತು. ಫಾರ್ ಎವ್ರಿ ಆಕ್ಷನ್ ದೇರ್ ಈಸ್ ಅನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್. ಇದು ನಿಮ್ಮ ಲೈಫ್ ಅಲ್ಲಿ ನೀವು ಮಾಡೋ ಒಂದು ಆಕ್ಷನ್ ಇಂದ ಏನೇನು ರಿಯಾಕ್ಷನ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಿಲ್ವಾ? ನಾನು ಯಾವ್ದಾದ್ರು ಬೇರೆ ವಿಷಯ ಕೇಳಿದಾಗ ನಿಂಗೆ ಯಾಕಮ್ಮ ಅದು, ನೀನ್ ಇನ್ನೂ ಚಿಕ್ಕವಳು, ನಿನ್ ಸ್ಟಡೀಸ್ಗೆ ಸಂಬಂಧಪಟ್ಟಿದ್ದು ಹೋಗ್ ತಿಳ್ಕೊ ಅಂತ ಹೇಳ್ತೀರಾ.
ನಾವು ಮಕ್ಕಳು ಆ ಏಜ್ಗೆ ಇರೋ ತರ ಇದ್ರೆ ನೋಡಮ್ಮ, ಈ ತರ ಲೂಸ್ ತರ ಎಲ್ಲ ಹಾಡ್ಬೇಡ. ನೀನು ದೊಡ್ಡವಳಾಗಿದ್ಯಾ, ಸ್ವಲ್ಪ ನೋಡ್ಕೊಂಡ್ ನಡ್ಕೊ ಅಂತೆಲ್ಲ ಹೇಳ್ತೀರಾ. ಈಗ ನೀವು ಹೇಳಿ, ನಾನು ಚಿಕ್ಕವಳ ದೊಡ್ಡವಳ? ನೀವು ನನಗೆ ಬ್ಯಾಗ್ ಚೆಕ್ ಮಾಡಿ ಹಿಡ್ಕೊ ಅಂತೆಲ್ಲ ಹೇಳ್ತೀರಾ. ನೀವು ಆಫೀಸ್ಗೆ ಹೋಗುವಾಗ ಅಮ್ಮ ತಾನೇ ನಿಮ್ ಬ್ಯಾಗ್ ನ ರೆಡಿ ಮಾಡ್ಕೊಡೋದು. ಇನ್ನು ನನಗೆ ಅಮ್ಮ ಹೇಳ್ತಾರೆ, ನೀವು ನನಗೆ ಹೆಲ್ಪ್ ಮಾಡಿದ್ರೆ ಅಲ್ವಾ ಅಮ್ಮ ನಿನ್ನ ರೆಡಿ ಮಾಡಕ್ಕೆ ನನಗೆ ಟೈಮ್ ಸಿಗುತ್ತೆ ಅಂತ. ಆದ್ರೆ ಅಪ್ಪ ಒಂದ್ ದಿವ್ಸನೂ ತಿಂದಿದ್ ತಟ್ಟೆನ ಎತ್ತಿಡಲ್ಲ. ಆದ್ರೆ ಅಮ್ಮ ಅಪ್ಪನ ಕೇಳೋದೇ ಇಲ್ಲ. ಸೊ ಫಸ್ಟ್ ನೀವು ಪೇರೆಂಟ್ಸ್ ನಮ್ಗೆ ಬೈಯೋ ವಿಷಯನ ಅಲ್ಲ ಹೇಳೋ ವಿಷಯನ ಫಸ್ಟ್ ನೀವು ಮಾಡಿ, ಆಮೇಲೆ ನಮಗೆ ಹೇಳಿ. ನಿಮ್ಮ ನೋಡಿ ನಾವು ಕಲಿತೀವಿ. ನಾವು ಸೋಕಾಲ್ ಮಕ್ಕಳು ಕೇಳೋ ವಿಷಯಕ್ಕಿಂತ ನೋಡೋ ವಿಷಯಗಳನ್ನ ಜಾಸ್ತಿ ಮಾಡೋದು. ಇದಕ್ಕೇನೋ ಹೇಳ್ತಾರಲ್ಲ, ಯು ಪ್ರಾಕ್ಟೀಸ್ ಬಿಫೋರ್ ಯು ಪ್ರೀಚ್. ಮತ್ತೆ ಪೇರೆಂಟಿಂಗ್ ಬಗ್ಗೆ ಆಯ್ತು, ಇನ್ನೊಂದಷ್ಟು ವಿಷಯ ಕೇಳಕ್ಕಿದೆ. ವೆಹಿಕಲ್ಗೆ ಟಿಂಟೆಡ್ ಗ್ಲಾಸ್ ಇರಬಾರ್ದು ಅಂತ ರೂಲ್ಸ್ ಇದೆ. ಆದ್ರೆ ಮೊನ್ನೆ ಪೊಲೀಸು ಒಂದು ಗಾಡಿದು ಟಿಂಟೆಡ್ ಗ್ಲಾಸ್ ಪೇಪರ್ಸ್ ನ ಕಿತ್ತಾಕ್ತಿದ್ರು. ಆದ್ರೆ ಪಕ್ಕದಲ್ಲೇ ಒಂದ್ ಗಾಡಿ ಪಾಸ್ ಆಯ್ತು, ಅದಕ್ಕೂ ಟಿಂಟೆಡ್ ಗ್ಲಾಸ್ ಪೇಪರ್ಸ್ ಹಾಕಿದ್ರು. ಆದ್ರೆ ಅದನ್ನ ನಿಲ್ಸೇ ಇಲ್ಲ. ಇದನ್ನೆಲ್ಲ ನಾವು ಯಾರ ಹತ್ರ ಕೇಳ್ಬೇಕು? ರೋಡ್ ಸರಿ ಇಲ್ಲ ಅಂದ್ರೆ ಯಾರ ಹತ್ರ ಕೇಳ್ಬೇಕು? ಒಂದು ಏರಿಯಾದಲ್ಲಿ ಗಾರ್ಬೇಜ್ ಪ್ರಾಬ್ಲಮ್ ಇದ್ರೆ ಯಾರನ್ನ ಕೇಳ್ಬೇಕು? ಮತ್ತೆ ನಿಮ್ಮಲ್ಲಿ ಎಷ್ಟು ಜನ ಪಬ್ಲಿಕ್ ಸ್ಪೇಸ್ ಅಲ್ಲಿ ಸ್ಮೋಕ್ ಮಾಡೋಣ ಸ್ಮೋಕ್ ಮಾಡಬಾರ್ದು ಅಂತ ಹೇಳಿದೀರಾ? ಅಪ್ಪ, ಮಕ್ಕಳು ಈ ತರ ವಿಷಯದ ಬಗ್ಗೆ ಎಲ್ಲ ಮಾತಾಡಬಾರ್ದಪ್ಪ. ಇದನ್ನ ಮಾತಾಡೋದೆಲ್ಲ ಅಪ್ಪ ಡೈಲಿ ಇದನ್ನ ನಾನು ರೋಡಲ್ಲಿ ನೋಡ್ತಿದ್ದೀನಿ. ಎಷ್ಟು ಜನ ಟ್ರಾಫಿಕ್ ಅಲ್ಲಿ ಇರ್ಬೇಕಾದ್ರೆ ನಿಮ್ಮ ಗಾಡಿನ ಆಫ್ ಮಾಡಿದೀರಾ. ನಿಮ್ ಮನೆಗಳಲ್ಲಿ ಅವಶ್ಯಕತೆ ಇಲ್ಲದೆ ಇರುವ ಲೈಟ್ ಫ್ಯಾನ್ ನ ಆಫ್ ಮಾಡಿದೀರಾ. ನೀರನ್ನು ಎಷ್ಟು ಜನ ವೇಸ್ಟ್ ಮಾಡದೆ ಲಿಮಿಟ್ ಅಲ್ಲಿ ಯೂಸ್ ಮಾಡ್ತಿದ್ದೀರಾ. ನಿಮ್ಮಲ್ಲಿ ಎಷ್ಟು ಜನ ಗಿಡ ನೆಟ್ಟಿದ್ದೀರಾ? ನಾನು ಇವತ್ತಿಗೂ ಆಂಬುಲೆನ್ಸ್ ನ ಟ್ರಾಫಿಕ್ ಅಲ್ಲಿ ನಿಂತಿರೋದನ್ನ ನೋಡ್ತಾ ಇದ್ದೀನಿ. ಇದಕ್ಕೆ ಸೊಲ್ಯೂಷನ್ ನಾನು ಯಾರ ಹತ್ರ ಕೇಳ್ಬೇಕು? ಮತ್ತೆ ನಾನು ಅವಾಗ್ಲೇ ನ್ಯೂಟನ್ಸ್ ಥರ್ಡ್ ಲಾ ಬಗ್ಗೆ ಹೇಳಿದ್ನಲ್ಲ, ಈಗ ಅವರವರ ಕೆಲಸ ಕರೆಕ್ಟ್ ಆಗಿ ಮಾಡದೇ ಇರೋದ್ರಿಂದ ಹಾಗೂ ಚೈನ್ ರಿಯಾಕ್ಷನ್ ಬಗ್ಗೆ ಗೊತ್ತಿಲ್ವಾ? ಏನಪ್ಪ ಇಷ್ಟೊತ್ತು ಮಾತಾಡಿದ್ರಲ್ಲಿ ಎಲ್ಲಾ ವಿಷಯ ಕವರ್ ಆಗಿದೆ ಅಲ್ವಾ? ನೀವು ಅಬ್ಸರ್ವ್ ಮಾಡಲಿಲ್ಲ ಅನ್ಸುತ್ತೆ. ಈ ವಿಡಿಯೋನ ರಿವೈಂಡ್ ಮಾಡಿ ನೋಡಿ. ನೀನೇನೇನೋ ಮಾತಾಡ್ಬಿಟ್ಟಮ್ಮ. ನೀನೇನೋ ಚಿಕ್ಕವಳು, ನಾವು ದೊಡ್ಡವರು, ಇದನ್ನೆಲ್ಲ ಹೆಂಗ್ ಕೇಳೋದು? ಈಗ್ಲೂ ಚಿಕ್ಕವರು ದೊಡ್ಡವರು ಏನಪ್ಪ, ಇಷ್ಟೊತ್ತು ಅದನ್ನೇ ತಾನೇ ಮಾತಾಡಿದ್ದು. ಕ್ವಶನ್ಸ್ ಕೇಳಕ್ಕೆ ದೊಡ್ಡವರಾದ್ರೆ ಏನು, ಚಿಕ್ಕವರಾದ್ರೆ ಏನು? ನಮ್ಗೆ ಸ್ಕೂಲಲ್ಲಿ ಒಂದು ಲೆಸನ್ ಅರ್ಥ ಆಗಿಲ್ಲ ಅಂದ್ರೆ ಅದನ್ನ ಕೇಳ್ಕೊ. ವ್ಯಾನ್ ಲೇಟ್ ಬಂದ್ರೆ ಅದ್ ಯಾಕೆ ಲೇಟ್ ಆಯ್ತು ಅಂತ ಕೇಳ್ಕೊ. ಸಡನ್ ಆಗಿ ಸ್ಕೂಲ್ ಆಫ್ ಡೇ ಇದ್ರೆ ಅದು ಯಾಕೆ ಕೇಳು ಅಂತೀರಾ. ಆದ್ರೆ ನೀವು ಮಾತ್ರ ಯಾವ್ದನ್ನು ಕೇಳಲ್ಲ. ನೀವು ಯಾವತ್ತಾದ್ರೂ ಈ ಸೊಸೈಟಿಯಲ್ಲಿ ಇರುವ ಪ್ರಾಬ್ಲಮ್ಸ್ ಬಗ್ಗೆ ಕ್ವಶನ್ ಮಾಡಿದೀರಾ? ಅಯ್ಯೋ ಮಗಳೇ, ಇದೆಲ್ಲ ಕಾಂಪ್ಲಿಕೇಟೆಡ್ ವಿಷಯಗಳು. ಇದನ್ನ ನಿಂಗೆ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಲಿ? ಈ ವಿಷಯಗಳು ನಿಜವಾಗ್ಲೂ ಕಾಂಪ್ಲಿಕೇಟೆಡ್ ಅಥವಾ ನೀವ್ ಇದನ್ನ ಕಾಂಪ್ಲಿಕೇಟೆಡ್ ಮಾಡ್ತಿದ್ದೀರಾ? ನನ್ನ ಹತ್ರ ಈ ತರ ಇಂಟ್ರೆಸ್ಟಿಂಗ್ ಆಗಿರೋ ಕ್ವಶನ್ಸ್ ತುಂಬಾ ಇದೆ. ಪೇರೆಂಟ್ಸ್ ನ, ಗವರ್ಮೆಂಟ್ ಆಫೀಸರ್ಸ್ ನ, ನಮ್ಮನ್ನ ಲೀಡ್ ಮಾಡ್ತಿರೋ ಲೀಡರ್ಸ್ ನ, ಮತ್ತೆ ಫಸ್ಟ್ ನಾನು ಕಾಮನ್ ಮ್ಯಾನ್ ಅಷ್ಟೇ ಅಂತ ಹೇಳ್ತಿರೋ ಪವರ್ಫುಲ್ ಪಬ್ಲಿಕ್ ನ ಕ್ವಶನ್ ಮಾಡೋಣ. ಅಲ್ಲಮ್ಮ, ಈ ವಿಷಯದ ನೀನು ಇನ್ನೆಷ್ಟು ಕಾಂಪ್ಲಿಕೇಟೆಡ್ ಮಾಡ್ತಿದ್ಯಲ್ಲಮ್ಮ. ಅಪ್ಪ, ನೀವ್ ಅನ್ಕೊಂಡಿರೋಷ್ಟು ಕಾಂಪ್ಲಿಕೇಶನ್ ಏನೂ ಇಲ್ಲ. ಇದು ಜಸ್ಟ್ ಇನ್ಫಾರ್ಮೇಟಿವಿಟಿ, ಜಸ್ಟ್ as simple as it is. This is all about by the people, to the people, for the people. Just info with duty.